ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಇನ್ನೇನು ಯುಗಾದಿ ಹಬ್ಬ ಹತ್ತಿರ ಬರ್ತಾ ಇದೆ. ಈ ಯುಗಾದಿ ಹಬ್ಬಕ್ಕೆ ಮಾಡುವಂತಹ ಒಂದು ವಿಶೇಷವಾದ ಬತ್ತಿ ಯುಗಾದಿ ಬತ್ತಿ ಅಂತಲೇ ಹೇಳ್ಬೋದು, ಮತ್ತು ಬೇವಿನ ಬತ್ತಿ ಅಂತ ಕೂಡ ಹೇಳ್ಬೋದು. ನೋಡ್ರಿ, ಈ ಒಂದು ಬತ್ತಿಯನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಮೊದಲು ಈ ಥರ ಶುದ್ಧವಾದ ಹತ್ತಿಯನ್ನು ತೊಗೋಬೇಕು. ರೆಡಿ ಹತ್ತಿ ಸಿಗುತ್ತೆ ನೋಡ್ರಿ, ಅದನ್ನ ತಗೊಳ್ರಿ. ಮತ್ತು ಈ ಥರ ಹೂಬತ್ತಿಯನ್ನು ನಾವು ಮಾಡ್ತಾ ಹೋಗ್ಬೇಕು ನೋಡ್ರಿ. ಈ ಒಂದು ಯುಗಾದಿ ಸಂದರ್ಭದೊಳಗೆ ನೋಡ್ರಿ, ಇದನ್ನು ಬೇವಿನ ಬತ್ತಿ ಅಂತಲೇ ಹೇಳ್ಬೋದು, ಯುಗಾದಿ ಬತ್ತಿ ಅಂತಲೇ ಹೇಳ್ಬೋದು ನೋಡ್ರಿ. ಇದೇನಂತಂದ್ರೆ ಪ್ರಕೃತಿ ಈ ಟೈಮ್ ಒಳಗೆ ನವ ಚೈತನ್ಯ ಪಡ್ಕೊಳ್ಳುತ್ತೆ. ಮತ್ತು ಇದೇ ಟೈಮಲ್ಲಿನ ಶ್ರೀರಾಮನ ಪಟ್ಟಾಭಿಷೇಕ ಆಯಿತು. ಮತ್ತು ಬೇವು ಬೆಲ್ಲದ ಮುಖಾಂತರ ನಾವೇನಂದ್ರೆ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸ್ತೀವಿ ನೋಡ್ರಿ. ಮತ್ತು ಏನಂದ್ರೆ ಬೇವು ಬೆಲ್ಲವನ್ನು ಸಮಾನವಾಗಿ ತಿಂತೀವಲ್ಲ ಆ ಟೈಮಲ್ಲಿ, ಇದೇನಂದ್ರೆ ನಮ್ಮ ಜೀವನದೊಳಗೆ ಒಂದು ಪಾಠವನ್ನು ನಮ್ಗೆ ಇದು ಸಂಕೇತಿಸುತ್ತೆ ಅಂತಲೇ ಹೇಳ್ಬೋದು. ಈ ಥರ 10 ಹೂಬತ್ತಿಯನ್ನು ಮಾಡ್ಕೋಬೇಕು ನೋಡ್ರಿ. 2 ಬತ್ತಿ ಮಾಡೋಕ್ಕೆ ಈ ಥರ ಬತ್ತಿಯನ್ನು ರೆಡಿ ಮಾಡ್ಕೋಬೇಕು ನೋಡ್ರಿ. ಕೆಲವೊಂದು ಹಬ್ಬಗಳಿಗೆ ವಿಶೇಷವಾಗಿ ಇರ್ತಾವೆ, ಇಂಥವನ್ನು ಫಾಲೋ ಅಪ್ ಮಾಡಿರಿ ನೋಡ್ರಿ. ಮತ್ತು ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ನೋಡ್ರಿ, ಬೇವು ಮತ್ತು ಮಾವು ಎಲ್ಲನೂ ಬಳಕೆ ಮಾಡ್ತೀವಿ. ಬೇವಿನ ಗಿಡದಲ್ಲಿ ಹೂಗಳು ಬಿಡ್ತಾ ಇರ್ತಾವೆ, ಮತ್ತು ಮಾವಿನಕಾಯಿ ಕೂಡ ಬರುತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ನೋಡ್ರಿ, ಇದರ ಒಂದು ಪ್ರತೀಕ ಅಂತಲೇ ಹೇಳ್ಬೋದು ಈ ಬತ್ತಿ. ಈ ಒಂದು ಟೈಮಲ್ಲಿನ ನೋಡ್ರಿ ಸತ್ಯಯುಗದ ಆರಂಭವನ್ನು ಕೂಡ ಸೂಚಿಸುತ್ತಂತಲೇ ಹೇಳ್ಬೋದು. ಮತ್ತು ಬೇವು ಬೆಲ್ಲ ನೋಡ್ರಿ ಜೀವನದೊಳಗೆ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋವಂಥ ಒಂದು ಸಂದೇಶವನ್ನು ಕೊಡುತ್ತೆ. ಮತ್ತು ಅದೇ ಥರ ನಮ್ಮ ಎಲ್ಲ ಹಿಂದೂಗಳಿಗೇನಪ್ಪ ಅಂದ್ರೆ ವರ್ಷದ ಮೊದಲ ಹಬ್ಬ, ಮತ್ತು ಇನ್ನೊಂದು ಏನಂದ್ರೆ ಹೊಸ ವರ್ಷವನ್ನು ನಾವು ಈ ಒಂದು ಸಂದರ್ಭದಲ್ಲೇ ಆಚರಣೆಯನ್ನು ಮಾಡ್ತೀವಲ್ಲ, ಜನವರಿಯಲ್ಲಿ ಮಾಡೋದಿಲ್ಲ, ನ್ಯೂ ಇಯರ್ ಅಂತಂದು ಇವಾಗ ಮಾಡೋದು. ವಸಂತ ಋತುವಿನ ಒಂದು ಆಗಮನ ಕೂಡ ಈಗ ನೋಡ್ರಿ. ಹೊಸ ಚಿಗುರು, ಹೂವು, ಹಣ್ಣುಗಳು ಈ ಒಂದು ಋತುವಿನಲ್ಲಿ ಲವಲವಿಕೆಯಿಂದ ನಮಗೆ ಹೊಸ ಭಾವನೆ ಮತ್ತು ಹೊಸ ಆಶಾಭಾವನೆಯನ್ನು ತುಂಬ್ತಾವೆ ಗಿಡ ಮರಗಳು ಕೂಡ. ಅದೇ ಥರನ ನೋಡ್ರಿ ಈ ಬತ್ತಿ ನೋಡ್ರಿ, ಬೇವಿನ ಬತ್ತಿ, ಯುಗಾದಿ ಬತ್ತಿ ಅಂತಂದು ಹೇಳ್ಬೋದು. ಇದನ್ನು ಈ ಥರ ರೆಡಿ ಮಾಡಿಕೊಂಡು 10 ರೆಡಿ ಮಾಡ್ಕೊಂಡು, ನಾನು 2 ಬತ್ತಿಯನ್ನು ತೋರಿಸ್ತಾ ಇದ್ದೀನಿ. 2 ಬತ್ತಿಗೆ 10 ಈ ಥರ ಹೂಬತ್ತಿಯನ್ನು ರೆಡಿ ಮಾಡ್ಕೋಬೇಕು. ಮತ್ತು ಮಧ್ಯ ಕುಸುರು ಈ ಕಡೆ 2 ಮಾಡಿಟ್ಟಿದ್ದೀನಿ ನೋಡ್ರಿ. ಅದನ್ನು ಯಾವ ಥರ ಮಾಡೋದು ಅಂತಲೇ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ. ಮತ್ತು ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ಪಂಚಾಂಗ ಶ್ರವಣ ಕೂಡ ಮಾಡಲಾಗತ್ತೆ. ಮಳೆ ಬೆಳೆ ಗ್ರಹಗತಿಗಳ ಒಂದು ತಿಳಿಯೋದ ಈ ಒಂದು ಸಮಯದಲ್ಲಿನ ನೋಡ್ರಿ. ಈಗ ನಾವು ಇವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಈಗ ಮತ್ತು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ. ಒಂದು 10 ಬೇಕಾಗ್ತವೆ 2 ಬತ್ತಿಗೆ. ಈ ಥರ ಒಂದು ದಪ್ಪ ಎಳೆದು ನಾರ್ಮಲ್ ಎಳೆ ಮಾಡಿಟ್ಕೋಬೇಕು, ಇಲ್ಲ ತೆಳ್ಳಗಿದ್ರೂ ನಡೀತೈತಿ. ಕಾಣಿಸೋದಿಲ್ಲ ಅಂದ್ಬಿಟ್ಟು ನಾವು ಒಂದು ಸ್ವಲ್ಪ ದಪ್ಪ ಎಳೆನ ಮೊದಲು ಇಟ್ಕೊಂಡೀನಿ ನೋಡ್ರಿ. 2 3 ಎಳೆನ ತೊಗೋಬೇಕು. ಮಧ್ಯೆ ಇದು ಬರ್ತೈತಿ ಕುಸುರಿನ ಥರ, ಅಂದರೆ ಹೂವಿನ ಥರ ಬರುತ್ತೆ, ಬೇವಿನ ಒಂದು ಹೂವಿನ ಥರ ಬರ್ತೈತಿ ನೋಡ್ರಿ. ಸುತ್ತ ಈ ಒಂದು ಸುತ್ತಲೂ ನೀವು ಏನು ಮಾಡ್ಕೊಂಡಿರ್ತೀರಲ್ಲ, ಈಗ ಕಡ್ಲಿ ಬತ್ತಿ ಅಂತ ಕರಿತೀವಿ ನಾವು, ಮತ್ತು ಹೂಬತ್ತಿ ಅಂತಲೂ ಕರಿತೀವಿ. ಇವನ್ನ ಇಟ್ಕೋಬೇಕು ನೋಡ್ರಿ. 5 ಸುತ್ತ ಅದ್ರ ಸುತ್ತನ ಜೋಡಿಸ್ಬೇಕು. ರೈತರಿಗೆ ಈ ಹಬ್ಬ ನೋಡ್ರಿ ಸಂಭ್ರಮ. ಮತ್ತು ಫಸಲು ಏನಂತಂದ್ರೆ ಈಗ ಕಟಾವಿಗೆ ಬಂದಿರ್ತೈತಿ, ಹೊಸ ಬೆಳೆಗಳ ಆರಂಭದ ಒಂದು ಸಂಕೇತ ನೋಡ್ರಿ ಯುಗಾದಿ ಹಬ್ಬ. ಇದಿಷ್ಟು ಏನಂತಂದ್ರೆ ಯುಗಾದಿ ಸಂಬಂಧಪಟ್ಟಿರೋದು. ಬತ್ತಿ ಕೂಡ ಹಾಗೇ ಈ ಥರ 5 ಮಾಡಿಕೊಂಡು ಸುತ್ತ ಮಧ್ಯದಲ್ಲಿ ಆ ಕುಸುರನ್ನು ಇಟ್ಕೊಂಡು ಮಾಡುವಂಥದ್ದು. ವಿವರಣೆ ಅಷ್ಟೇ ಗೊತ್ತಿರೋದು ನನಗೆ. ಈ ಥರ ಮಾಡುವಂಥದ್ದು ನೋಡ್ರಿ. ಇದು ಯಾರೂ ಹಾಕಿಲ್ಲ ಅಂತ ಅನ್ಕೋತೀನಿ, ನಾನಂತೂ ನೋಡಿಲ್ಲ ಈ ಒಂದು ಬತ್ತಿಯನ್ನು. ನನಗೂ ಒಬ್ಬರು ಹೇಳ್ಕೊಟ್ಟಿರುವಂಥ ಬತ್ತಿ ಇದು. ಈ ಒಂದು ಟೈಮಲ್ಲೆಲ್ಲ ಗಿಡ ಮರಗಳು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾವೆ ನೋಡ್ರಿ. ಆ ಥರ ಒಂದು ಬತ್ತಿಯನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಹಚ್ಚುವಂಥದ್ದು ಇವಾಗೇನೆ ತೋರಿಸ್ತಾ ಇದ್ದೀನಿ. 2 ಬತ್ತಿಯನ್ನು ಹಚ್ಚಿದ್ರೆ ಸಾಕು. ಈ ಥರ ಅದನ್ನು ಸುತ್ಕೋಬೇಕು. ಸ್ವಲ್ಪ ಹಳ್ಳಿನ ತೊಗೊಂಡು ಅದನ್ನು ಮಾಡ್ಕೋಬೇಕು. ನಿಮ್ಗೆ ಅದು ನಿಂದ್ರೋದಿಲ್ಲ 5 ಎಲ್ಲ ಸೇರಿಸಿದ ಮೇಲೆ ಅಂದರೆ ಆ ಒಂದು ಭಾಗದಲ್ಲಿ ನೀವು ದಾರವನ್ನು ಕಟ್ಟೋದು ತೋರಿಸಿದ್ನಲ್ಲ, ಆ ಥರ ಮೊದಲು ಬತ್ತಿಯಲ್ಲಿ ತೋರಿಸಿದ್ದೀನಿ ನೋಡ್ರಿ. ಆ ಥರ ತುದಿಗೆ ನಿಮ್ಗೆ ಗೊತ್ತಾಗಲ್ಲ ಅಂದಾಗ ದಾರವನ್ನು ಕಟ್ಕೋಬೇಕು. ಈ ಥರ ಬತ್ತಿ ರೆಡಿ ಆಗುತ್ತೆ ನೋಡ್ರಿ. ಮಧ್ಯದಲ್ಲಿ ಕುಸುರು ಬರಬೇಕು ಈ ಥರ. ಮತ್ತು ಇನ್ನೊಂದನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಮತ್ತು 3 ಎಳೆಯನ್ನು ತೊಗೋಬೇಕು ಕಟ್ ಮಾಡಿಕೊಂಡು.
ಇದು ಸಾದಾ ಎಳೆ ನೋಡಿರಿ ಹತ್ತಿ ಬತ್ತಿ. ಇದನ್ನು ಕಟ್ ಮಾಡಿಕೊಂಡು ಮತ್ತು 3 ಎಳೆ ತೊಗೊಂಡು ಮತ್ತು 5 ಹೂಬತ್ತಿಯನ್ನು ತೊಗೋಬೇಕು. ತೊಗೊಂಡು ಮತ್ತು ಮಾಡಬೇಕು ಈ ಥರ. ತಿರುಗಿ ಮತ್ತು 5 ಜೋಡಿಸ್ಬೇಕು. ಈಗ ನಾವೇನು ಜೋಡಿಸ್ತೀವಲ್ಲ, ಜೋಡಿಸಾದ್ಮೇಲೆ ನಿಮ್ಗೆ ಅದನ್ನು ತಿರ್ಗ್ಸಕ್ಕೆ ಬರೋದಿಲ್ಲ ಅಂತಂದ್ರೆ ಅದಕ್ಕೆ ದಾರವನ್ನು ನೀವು ಕಟ್ಕೊಂಡು ಆ ನಂತರ ಸ್ವಲ್ಪ ಹತ್ತಿಯನ್ನು ಆ್ಯಡ್ ಮಾಡ್ತಾ ತಿರುಗಿಸ್ಬೇಕು. ಇವಾಗ ನಾನು ಹಿಡ್ದಿದ್ದೀನಲ್ಲ, ಈ ಒಂದು ಭಾಗದಲ್ಲಿ ನೀವು ನಾ ತಿರುಗಿಸ್ತಾ ಇದ್ದೀನಿ ನೋಡಿರಿ. ಈ ಥರ ತಿರ್ಗ್ಸಕ್ಕೆ ಬಂದಿಲ್ಲ ಅಂದರೆ ಅಲ್ಲಿ ದಾರವನ್ನು ಕಟ್ಕೋಬೇಕು. ಕಟ್ಕೊಂಡು ಆ ನಂತರ ಈಗ ಏನು ತೋರಿಸ್ತಾ ಇದ್ದೀನಲ್ಲ, ಈ ಥರ ನೀವು ಸುತ್ಕೋಬೇಕು ನೋಡಿರಿ. ಸ್ವಲ್ಪ ತೊಗೊಂಡು ತಿರುಗಿಸ್ಬೇಕು. ಅದನ್ನು ಒಂದು ಆ್ಯಂಗಲ್ನಾಗ ತಿರುಗಿಸಿದ್ರೆ ಚಂದ ಬರ್ತಾವೆ ಬತ್ತಿ, ಇಲ್ಲ ಅಂದ್ರೆ ಬರೋದಿಲ್ಲ. ಈ ಥರ ಉದ್ದ ಇರಬೇಕು, ಹಚ್ಚಕ್ಕೆ ಬರಬೇಕಲ್ಲ, ಈ ಥರ ಸ್ವಲ್ಪ ಉದ್ದ ಮಾಡ್ಕೋಬೇಕು ಈ ಒಂದು ಭಾಗವನ್ನು. ಈಗ ಇದು ಬತ್ತಿ ಹಸಿ ಇರೋದ್ರಿಂದ ಹಂಗೆ ಕಾಣಿಸುತ್ತೆ, ಆಮೇಲೆ ಒಣಗಿದ ಮೇಲೆ ಸರಿ ಹೋಗುತ್ತೆ ನೋಡಿರಿ. ತಿರುಗಿಸ್ಕೊಂಡು ಈ ಥರ ಹತ್ತಿಯನ್ನು ಆ್ಯಡ್ ಮಾಡ್ತಾ ತಿರುಗಿಸ್ಬೇಕು. ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡಬೇಕು. ಪೂರ್ತಿ ಆದಮೇಲೆ ಯಾವ ಥರ ಇರುತ್ತಂತ ತೋರಿಸ್ತೀನಿ ನೋಡಿರಿ. ಯುಗಾದಿಯ ಒಂದು ಹೊಸ ವರ್ಷಕ್ಕೆ ಹೊಸ ಒಂದು ಬತ್ತಿ ನೋಡಿರಿ. ಇದು ಒಂದು ಭಗವಂತನ ಸೇವೆ ನೋಡಿರಿ, ಹತ್ತಿ ಬತ್ತಿಯನ್ನು ಬೆಳಗಿಸುವಂಥದ್ದು. ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ ಈ ಥರ ಕೆಲವೊಂದು ವಿಶೇಷ ಬತ್ತಿಗಳನ್ನು ಹಚ್ಚೋದು ವಾಡಿಕೆ. ಈ ಥರ ಮಾಡ್ಕೋಬೇಕು ನೋಡಿರಿ. ಸರಳ ಅಂದರೆ ಸರಳಕ್ಕೆ. ಮತ್ತು ಇನ್ನೊಂದು ಬತ್ತಿ ಇದೆ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅದು ಕೂಡ ಸರಳ. ಈ ಥರ 2 ಬತ್ತಿಯನ್ನು ಹಚ್ಚಬೇಕು, 2 ಮಾಡ್ಕೋಬೇಕು. ನಾನು ಮೊದಲು 2 ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ. ಸಣ್ಣ ಎಳೆನ ಮಾಡ್ಕೊಂಡಿದ್ದೀನಿ. ಸರಳ ಅಂತಲೇ ಹೇಳ್ಬೋದು. ನೋಡಿರಿ ಬತ್ತಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಹಾಕಿರಿ. ಮತ್ತು ಹಾಗೇ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಈ ಥರ ಮಾಡಿಟ್ಕೊಂಡಿದ್ದೆ ನೋಡಿರಿ ನಾನು.